ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಜೋಗಿ ಸಿನಿಮಾ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ನೋಡಿರ್ತೀರ. 99% ಎಲ್ಲರೂ ಕೂಡ ಜೋಗಿ ಸಿನಿಮಾವನ್ನು ನೋಡಿರಲೇಬೇಕು. ಯಾಕೆಂತಂದರೆ ನೋಡಿ, ಒಂದು ತಾಯಿ ಮತ್ತು ಮಗನ ಒಂದು ಸೆಂಟಿಮೆಂಟ್ ಸಿನಿಮಾ ಅಂತ ಹೋಲಿಸ್ಕೊಂಡ್ರೆ ಅದು ಜೋಗಿ ಸಿನಿಮಾ ಮಾತ್ರ ಅಂತಲ್ಲ, ತುಂಬ ಸಿನಿಮಾಗಳಿದೆ. ಆದರೂ ಕೂಡ ಜೋಗಿ ಸಿನಿಮಾ ಅಂತೂ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಎಷ್ಟೋ ಫೇಮಸ್ ಆಗಿರ್ತಕ್ಕಂಥ ಸಿನಿಮಾ. ಯಾಕೆಂದರೆ ಆಗಿನ ಕಾಲದಲ್ಲಿ ಈಗಾಗಲೇ 20 ವರ್ಷ ಆಯಿತು ಜೋಗಿ ಸಿನಿಮಾ ಬಂದು. ಈಗ ನೋಡಿ, ಜೋಗಿ ಸಿನಿಮಾದ ಸೆಳೆತ ಈಗಲೂ ಕೂಡ ಎಷ್ಟೋ ನಮ್ಮ ಯುವಕರಲ್ಲಂತೂ ತುಂಬ ನಾವು ನೋಡ್ಬೋದು. ನಮ್ಮ ಯುವಕರಂತೂ ಎಷ್ಟೋ ಮನೋರಂಜನೆ ಎಂಟರ್ಟೈನ್ಮೆಂಟ್ ತೊಗೋತಾರೆ ಅಂತಂದರೆ ಅದು ತಾಯಿ ಸಿನಿಮಾ ಫೀಲಿಂಗ್ ಸಾಂಗ್ನ ಕೇಳಿ. ಮತ್ತು ತಾಯಿ ಮತ್ತು ಅದರಲ್ಲಿ ಅರುಂಧತಿ ನಾಗಂತೂ ಶಂಕರ್ ನಾಗ್ ಅವರ ಮಿಸ್ಸಸ್ ಹೆಂಡತಿ ನಾವೇನು ಕರಿತೀವಿ, ಅವರಂತೂ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ತಾಯಿ ಪಾತ್ರದಲ್ಲಂತೂ ಅದರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನೋಡಿ, ಅವರ ಒಂದು ಕುಣಿತ ಇರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಎಲ್ಲ ನಾವು ನೋಡ್ತಾ ಇದ್ದರೆ ಎಷ್ಟೋ ಒಂದು ಯಾವ ರೀತಿ ಅಂತಂದರೆ ಆ ತಾಯಿ ಪಾತ್ರದಲ್ಲಿ ನಮ್ಮ ಯುವಕರಿಗಂತೂ ತುಂಬ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾ ಅಂತಂದರೆ ಅದು ಜೋಗಿ ಸಿನಿಮಾ ಅಂತಲೇ ಕೂಡ ಹೇಳ್ಬೋದು. ನೋಡಿ, ಡೈರೆಕ್ಟರ್ ಜೋಗಿ ಪ್ರೇಮ್ ಅವರು ಕೂಡ ಅವರ ಅಮ್ಮನ ಎಮೋಷನ್ ಹೇಗಿತ್ತು ಹಿಂದೆ ನೋಡಿ, ಅವರ ಒಂದು ಜೀವನ ಬೆಳೆದು ಬಂದಂಥ ಹಾದಿ. ಅವರು ಒಂದು ಕೂಡ ಮಂಡ್ಯ ಜಿಲ್ಲೆ ಬೆಸರಗರಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಇದೇ ರೀತಿ ಇದ್ದಿದ್ದು, ನಾವು ಬೆಳೆದು ಬಂದಂಥ ಹಾದಿ, ನಮ್ಮ ಮನೆತನ ಕೂಡ ಇದೇ ರೀತಿಯೇ ನಮ್ಮ ಮನೆತನ ಇರ್ತಕ್ಕಂಥದ್ದು ಒಂದು ಕೂಡ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ. ಎಮೋಷನ್ಸ್ ಸೀನ್ ಕಟ್ಟಿಕೊಡೋಲ್ಲಂದು ಕೂಡ ನಿಸ್ಸೀಮರು ಇದು. ನೋಡಿ, ಈಗಲೂ ಕೂಡ ಇವರು ಈ ವಿಚಾರದಲ್ಲಿ ಗ್ರೇಟ್ ಅಂತ ಕೂಡ ಹೆಸರು ಪಡ್ಕೊಂಡ್ಬಿಟ್ಟಿದ್ದಾರೆ ತುಂಬ. ಈ ಜೋಗಿ ಸಿನಿಮಾ ಅಂತ ಕೂಡ ಎಷ್ಟು ಗ್ರೇಟ್ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಅಮ್ಮನ ಹಾಡುಗಳು ಈಗ ಎಲ್ಲಿ ಎಷ್ಟು ವರ್ಷಕ್ಕೆ ಹೋದರೂ ಕೂಡ ಮರೆಯೋದಕ್ಕಾಗಲ್ಲ ನೋಡಿ. ಆದರೂ ಕೂಡ ಇವರೇ ನೆನಪಿಗೆ ಬರ್ತಾರೆ. ಆ ಒಂದು ಅಮ್ಮನ ಹಾಡುಗಳು ಕೂಡ ಕೇಳಬೇಕು ಅಂತಂದರೆ ಆ ರೀತಿಯ ಎಮೋಷನ್ಸ್ ಬೆಳ್ಳಿತೆರೆ ಮೇಲೆ ತರೋ ಶಕ್ತಿ ನಿಜವಾಗ್ಲೂ ಜೋಗಿ ಪ್ರೇಮ್ ಅವ್ರದ್ದೇ ಮಾತ್ರ ಈಗಲೂ ಕೂಡ ಇರತಕ್ಕಂಥದ್ದು. ಸುಮಾರು 20 ವರ್ಷ ಹಿಂದೆ ಜೋಗಿ ಚಿತ್ರ ಬಂದಿದ್ದು. ಆ ಚಿತ್ರದಲ್ಲಿ ತಾಯಿ ಮತ್ತು ಮಗನ ಒಂದು ಬಾಂಡಿಂಗ್ ಇರೋ ಒಂದು ಕಥೆಯನ್ನು ಮಾಡಿದರು ಜೋಗಿ ಸಿನಿಮಾ ಅವರು ಪ್ರೇಮ್ ಸರು. ತಾಯಿ ಮತ್ತು ಮಗ ಯಾವ ರೀತಿ ಇರ್ತಾರೆ ಒಂದು ಹಳ್ಳಿಲಿದ್ದು ಮತ್ತು ಸಿಟಿಗೆ ಯಾವ ರೀತಿ ಶಿವರಾಜ್ ಕುಮಾರ್ ಅವರು ಸಿಟಿಗೆ ಬಂದು ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾರೆ, ಸಿಟಿಲಿ ಕೂಡ ಯಾವ ರೀತಿ ನಡ್ಕೊತಾರೆ ಜನಗಳು, ಇಲ್ಲಿನ ಜನಗಳು ಕೂಡ ಯಾವ ರೀತಿ ಒಂದು ರೌಡಿಸಮ್ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಕೂಡ ಯಾವ ರೀತಿ ನಡ್ಕೊಳ್ತಾರೆ ನಮ್ಮ ಜನಗಳು ಇಲ್ಲಿ ಸಿಟಿ ನೋಡಿ. ಬೆಂಗಳೂರಿಗೆ ಬಂದರೆ ಯಾರಾದರೂ ಹೊಸಬ ಬೆಂಗಳೂರಿಗೆ ಬಂದರೆ ಸೆಂಟಿಮೆಂಟ್ ಅಂತಕ್ಕಂಥದ್ರಲ್ಲಿ ಹೇಗೆಲ್ಲ ಇರ್ತಾರೆ ಅಂತ ಅನ್ನೋದು ಕೂಡ ಸಿನಿಮಾ ಮೂಲಕ ತೋರಿಸ್ಕೊಂಡಂಥ ಪ್ರೇಮ್ ಅವರು ನಿರ್ದೇಶನದಲ್ಲಿ ತುಂಬ ಸಖತ್ತಾಗಿ ಮಾಡಿದರು ಆ ಟೈಮಲ್ಲೇ. ನೋಡಿ, ಅಮ್ಮನ ಒಂದು ಹಾಡುಗಳು ಈಗಲೂ ಕೂಡ ತುಂಬ ಮಿಂಚಿಂಗಲ್ಲಿರುತ್ತೆ. ಸುಮಾರು 20 ವರ್ಷದಿಂದ ಆ ಟೈಮ್ ಅಂತೂ ಈಗ ನೋಡಿ 20 ವರ್ಷ ಆಗಿರೋದ್ರಿಂದ ಈಗಲೂ ಕೂಡ ಮರೆಯೋಕ್ಕಾಗದಂಥ ಒಂದು ಘಟನೆ ಅದು. ಬಂದು ಜೋಗಿ ಚಿತ್ರ ಈಗಲೂ ಕೂಡ ಎಷ್ಟೆಷ್ಟೋ ಸ್ಟಾರ್ ಕೂಡ ಮಾಡೋಕ್ಕೆ ಒಪ್ಪಿದ್ರಂತೆ. ಹಿಂದೆ ಎಲ್ಲ ಪ್ರಭಾಸ್ ಕೂಡ ಮಾಡೋಕ್ಕೆ ಒಪ್ಪಿದ್ರು ಜೋಗಿ ಸಿನಿಮಾನ. ಪ್ರಭಾಸ್ ಅಂತಂದರೆ ನಮ್ಮ ಬಾಲಿವುಡ್ ಸಿನಿಮಾದಲ್ಲಿ ಈಗ ನೋಡಿ ಲಾಸ್ಟ್ ಟೈಮ್ ಬಾಹುಬಲಿ ಸಿನಿಮಾದಲ್ಲಿ ಇಟ್ಟಾದಂಥ ಪ್ರಭಾಸ್ ಕೂಡ ಒಪ್ಪಿದ್ರು ಜೋಗಿ ಸಿನಿಮಾ ಮಾಡೋಕ್ಕೆ. ಇದೆಲ್ಲ ನಾವು ನೋಡ್ತಾ ಹೋದರೆ ಸಿನಿಮಾ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇಷ್ಟೇ ನೋಡಿ. ತಾಯಿ ಮಗನ ಬ್ಯಾಂಡಿಂಗ್ ಇರೋ ಒಂದು ಈ ಸಿನಿಮಾ, ಈ ಕತೆಗೆ ಸೂಕ್ತ ಅಂತಿಸುವಂಥ ಒಂದು ಹಾಡುಗಳು, ಇದೆಲ್ಲ ಸಿನಿಮಾದಲ್ಲಿ ಅವರು ಪಟ್ಟಿರ್ತಕ್ಕಂಥ ಒಂದು ಶ್ರಮ 3 ರಿಂದ 5 ವರ್ಷ ಶ್ರಮ ಇದೆಯಲ್ಲ, ಅದಂತೂ ನಾವು ಮರಿಲೇಬಾರ್ದು. ನೋಡಿ, ಸಿನಿಮಾ ಬರೋ ಮೊದಲೇ ಈ ಚಿತ್ರದ ಹಾಡುಗಳು ಕೂಡ ತುಂಬ ಹಿಟ್ಟಾಗಿದ್ವಂತೆ. ಆ ಟೈಮಲ್ಲೇ ಶಿವರಾಜ್ ಕುಮಾರ್ ಅವರು ಅವ್ರ ಚಿತ್ರ ಜೀವನದಲ್ಲೇ ಈ ಥರ ಚಿತ್ರ ಬರುತ್ತೆ ಅಂತ ಅಂದ್ಕೊಂಡಿರ್ಲಿವಂತೆ. ಆ ರೀತಿ ತುಂಬ ಚೆನ್ನಾಗಿ ಮಾಡಿದರು ಪ್ರೇಮ್ ಅವರು ಕೂಡ ಅಂತ ಕೂಡ ತುಂಬ ಹೇಳ್ಕೊಂಡಿದ್ರು ಶಿವರಾಜ್ ಕುಮಾರ್ ಅವರು. ಯಾಕೆಂದರೆ ಈ ಚಿತ್ರ ಅತಿ ಹೆಚ್ಚು ಗಳಿಕೆ ಮಾಡಿರೋ ಒಂದು ಸಿನಿಮಾ ಅಂತನೋ ನಮ್ಮ ಹೆಗ್ಗಳಿಕೆನೇ, ನಮ್ಮ ಕನ್ನಡ ಸಿನಿಮಾದಲ್ಲೇ ಹೆಗ್ಗಳಿಕೆ ಅನ್ನೋ ಪಾತ್ರಕ್ಕೆ ಈಗಲೂ ಕೂಡ ಕಡಿಮೆನೇ ಇಲ್ಲ. ಯಾಕೆ ಅಂತಂದರೆ ಈ ಸಿನಿಮಾದ ಈ ವಿಷಯ ಈಗ ಯಾಕೆ ಅಂತ ಒಂದು ಪ್ರಶ್ನೆ ಕೂಡ ನೀವು ಕೇಳ್ಬೋದು. ಯಾಕೆಂದರೆ 20 ವರ್ಷದ ಹಿಂದೆ ತೆಗೆದಂಥ ಸಿನಿಮಾ ಈಗ ಚರ್ಚೆ ಮಾಡಬೇಕು ಅಂತ ಕೂಡ ನೀವು ಕೇಳ್ತಾ ಇರ್ಬೋದು. ಯಾಕೆಂದರೆ ಅದಕ್ಕೆ ಉತ್ತರ ಇರೋದಕ್ಕಂತಂದು ಒಂದೇ, ಏನಂತಂದರೆ ಆಗಸ್ಟ್ 19ಕ್ಕೆ ಈಗಾಗಲೇ ಆಗಸ್ಟ್ 19 ಹೊರಟಾಗಿದೆ. ಜೋಗಿ ಚಿತ್ರ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ ಸದ್ದು. ಈ ಹಿನ್ನೆಲೆಯಲ್ಲಿ ಸಿನಿಮಾದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಇಲ್ಲಿ ಜೋಗಿ ಸಿನಿಮಾ ಟೈಮಲ್ಲಿ ಒಂದು ಅಮ್ಮ ಎಮೋಷನ್ನ ನಾವೇನು ಕರಿತೀವಿ ಅದೆಲ್ಲ ಆ ಚಿತ್ರ ಎಲ್ಲರೂ ಕೂಡ ಕಣ್ತುಂಬ್ಕೊಳ್ಳೋಕ್ಕೆ ಈಗಲೂ ಕೂಡ ಕಾತರದಿಂದ ನೋಡ್ತಾನೆ ಇರ್ತಾರೆ. ಯೂಟ್ಯೂಬಲ್ಲಿ ಎಲ್ಲ ಕೂಡ ಈಗಲೂ ಕೂಡ ಸಿನಿಮಾ ಬಂದರೆ ಸಾಕು, ಟಿ ವಿಗಳಲ್ಲಂತೂ ತುಂಬ ಆ ಸಿನಿಮಾ ನೋಡಿದರೂ ಕೂಡ ಮತ್ತೆ ನೋಡ್ಬೇಕನ್ಸೋ ಒಂದು ಸಿನಿಮಾ ಅಂತಂದರೆ ಅದು ಜೋಗಿ ಸಿನಿಮಾ ಮಾತ್ರ. ಯಾಕೆಂದರೆ ಜೋಗಿ ಅಂತಕ್ಕಂದರೆ ಟೈಟಲ್ ಮಾತ್ರ ಜೋಗಿ ಇರ್ಬೋದು, ಒಳಗಡೆ ಕತೆ ಸ್ಟೋರಿ ಸೀನ್ಗಳಂತೂ ತುಂಬ ಆಶ್ಚರ್ಯ ಮಾಡುತ್ತೆ ಎಲ್ಲರೂ ಕೂಡ. ನೀವು ಒಂದ್ಸಲ ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಜೋಗಿ ಸಿನಿಮಾನ. ನೋಡಿ, ಶಂಕರ್ ನಾಗ್ ಅವರ ಒಂದು ಪತ್ನಿ ಅರುಂಧತಿ ನಾಗ್ ಅಂತ ನಾವೇನು ಕರಿತೀವಿ, ಎಲ್ಲರ ಮನದಲ್ಲಿ ಈಗಲೂ ಕೂಡ ಇದ್ದಾರೆ ನೋಡಿ. ನಟರ ಅಂತಲ್ಲ, ಎಲ್ಲರ ಜನರಲ್ ಮನದಲ್ಲಿ ಈಗಲೂ ಕೂಡ ಇದ್ದಾರೆ. ಯಾಕೆಂದರೆ ಆ ರೀತಿ ಆ್ಯಕ್ಟಿಂಗ್ ಅವ್ರಿಗೆ ಬರ್ತಿತ್ತು ನೋಡಿ. ಆ್ಯಕ್ಟಿಂಗ್ ಅನ್ನೋ ಒಂದು ಕಲೆ ಏನಿದೆ ಆ ರೀತಿ ಇದೆ. ಒಂದು ನಮ್ಮ ಭಾರತೀಯ ಚಿತ್ರರಂಗದ ಜನಪ್ರಿಯ ನಟಿ ಏನಂತ ನಾವು ಕರಿತೀವಿ, ಆ ಜನಪ್ರಿಯ ನಟಿ ಏನಂತ ಕರಿತೀವಿ, ಆ ನಟಿಯರಲ್ಲಿ ಕೂಡ ಅರುಂಧತಿ ನಾಗ್ ಅವರು ಕೂಡ ತುಂಬ ಇಂಪ್ಯಾಕ್ಟ್ ಆಗ್ತಾರೆ. ಯಾಕೆಂತಂದರೆ
ಆ ಸೀನ್ ಇದೆಯಲ್ಲ, ಒಂದು ಟೈಮು ಸಿನಿಮಾದ ಬಿಡುಗಡೆ ಅಂತಲ್ಲ, ಸಿನಿಮಾದ ಒಂದು ರಿಲೀಸ್ ಅಂತಲ್ಲ, ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಅಂತಲ್ಲ, ಸಿನಿಮಾದ ಸ್ಟಾರ್ಟಿಂಗ್ ಅಂತ ನಾವೇನು ಕರಿತೀವಿ, ಸ್ಟಾರ್ಟಿಂಗ್ ಮಾತ್ರ ಹಿಡಿದು ಕೊನೆವರೆಗೂ, ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲರಿಗೂ ಕೂಡ ಅಮ್ಮನ ಒಂದು ಸ್ಫೂರ್ತಿಸಿದಂಥ ಸಿನಿಮಾ ಜೋಗಿ ಸಿನಿಮಾ. ಈಗಲೂ ಕೂಡ ಜೋಗಿ ಸಿನಿಮಾವನ್ನು ಮರೆಯೋಕ್ಕಾಗದೆ ಅಂತಕ್ಕಂಥ ರೀತಿಯಲ್ಲಿ ಪ್ರೇಮ್ ಅವರು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಅವರು ಕೂಡ ಹುಟ್ಟೂರಲ್ಲಿ ಇದೇ ರೀತಿ ಇದ್ವಿ, ನಾವು ನಮ್ಮ ಅಮ್ಮನೂ ಕೂಡ ಇದೇ ರೀತಿ ನಡ್ಕೊಳ್ತಿದ್ರು. ನಮ್ಮಮ್ಮ ಎಷ್ಟೋ ಸಲ ನಮಗೆ ಸಾಕಿ ಸರ್ಗಿರ್ತಕ್ಕಂಥ ಒಂದು ಯಾವ ರೀತಿ ನಮಗೆ ಬುದ್ಧಿವಾದ ಹೇಳ್ತಾಯಿದ್ರು, ಯಾವ ರೀತಿ ನಮಗೆ ಮಡಿಲಲ್ಲೇ ಮಲಗಿಸ್ಕೊಂಡು ಒಂದು ಹೊಟ್ಟೆಗೆ ಊಟವನ್ನು ಕೊಡ್ತಾಯಿದ್ರು, ಕೈ ತುತ್ತನ್ನು ಕೊಡ್ತಾಯಿದ್ರು ಅನ್ನೋ ಒಂದು ರೀತಿ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು ಜೋಗಿ ಪ್ರೇಮ್ ಅವರು. ಮತ್ತು ಈಗ ಬೆಂಗಳೂರಿಗೆ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಬೆಂಗಳೂರು ಬಂದಾಗ ಹೇಗಿತ್ತು ಬೆಂಗಳೂರಿನ ಪಯಣ, ಅವರು ಕೂಡ ಒಂದು 25-30 ವರ್ಷದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಬಂದಾಗ ಈಗಿರ್ತಕ್ಕಂಥ ಸ್ಮಾರ್ಟ್ಫೋನ್ ಡಿಜಿಟಲ್ ಯುಗ ಅಂತೂ ಆಗಿರಲಿಲ್ಲ. 30 ವರ್ಷದಿಂದ 25-30 ವರ್ಷದಿಂದ ಬೆಂಗಳೂರಿಗೆ ಬಂದಾಗ ಯಾವ್ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿರ್ತಾರೆ, ಅದೇ ರೀತಿ ಸಿನಿಮಾದಲ್ಲೂ ಕೂಡ ಕಥೆಗಳನ್ನ ಅದೇ ರೀತಿ ಸೀನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು. ನೋಡಿ, ಸ್ಟಾರ್ಟಿಂಗ್ ಬಂದಾಗ ಬೆಂಗಳೂರಲ್ಲಿ ರೌಡಿಸಮ್ ಅಂತ ನಾವೇನು ಕರಿತೀವಿ, ಕೆಲವು ರೌಡಿಗಳು, ಕೆಲವು ಆಟೋದವರು, ಕೆಲವು ಎಲ್ಲ ಡ್ರೈವರ್ಸ್ಗಳಾಗಲಿ, ಕೆಲವು ಮೆಜೆಸ್ಟಿಕಲ್ಲಿ ಮೋಸ ಹೋಗೋದಾಗಲಿ, ಮತ್ತು ಅದೆಲ್ಲ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಅದನ್ನು ಒಂದು ಕಥೆಯಾಗಿ ಇಟ್ಕೊಂಡು ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು ಜೋಗಿ ಸಿನಿಮಾ. ಮತ್ತು ಜೋಗಿ ಅಂತಕ್ಕಂಥ ಒಂದು ಟೈಟಲ್ ಏನು ಬರುತ್ತೆ, ಅದೆಲ್ಲ ಅವರ ಒಂದು ವೃತ್ತಿ ಇತ್ತು. ಹಿಂದೆ ಎಲ್ಲ ಅವರು ಮನೆತನದ ವೃತ್ತಿಯೋ ಇಲ್ಲ ಅಂದರೆ ಅವರ ಒಂದು ಊರಿನಲ್ಲಿ ಯಾರೋ ಜೋಗಿ ಅಂತಕ್ಕಂಥದ್ದು, ಈಗ ಕೆಲವೊಂದು ಮನೆಗಳಲ್ಲಿ ಹೋಗಿ ಭಿಕ್ಷೆ ಬೇಡ್ತಕ್ಕಂಥವ್ರು ಎಲ್ಲ ಜೋಗಿ ಅಂತ ಕರಿತೀವಿ ನಾವು. ಅದಕ್ಕೂ ಕೂಡ ಒಂದು ಟೈಟಲ್ ಇಟ್ಟು ಜೋಗಿ ಸಿನಿಮಾ ಬೇಕೇ ಬೇಕು. ಮತ್ತು ಜೋಗಿ ಸಿನಿಮಾ ಅಮ್ಮನ ಸೆಂಟಿಮೆಂಟ್ ಅಲ್ಲದೆ ರೌಡಿಸಮಲ್ಲೂ ಕೂಡ ತುಂಬ ದೊಡ್ಡ ಹಿಟ್ಟಾಗಿ ಕಾಣ್ತು. ಯಾಕೆಂದರೆ ಹಿಂದೆ ಎಲ್ಲ ನಮ್ಮ ಶಿವಣ್ಣಲ್ಲಿ ಓಂ ಸಿನಿಮಾ ಅಂತೂ ತುಂಬ ಹಿಟ್ಟಾಗಿತ್ತು ಉಪೇಂದ್ರ ಅವ್ರದ್ದು ಜೊತೆಗೆ. ಉಪೇಂದ್ರ ಅವರು ನಿರ್ದೇಶನ ಮಾಡಿರೋದಂಥ ಓಂ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿರೋದ್ರಿಂದ ಇದೇ ರೀತಿ ನಾವು ಒಂದು ರೌಡಿಸಮ್ ಸೀನ್ಗಳು ಇರಲಿ. ಯಾಕೆಂದರೆ ನೋಡಿ, ಬೆಂಗಳೂರಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಒಂದು ಸೆಂಟಿಮೆಂಟ್ ಅಂತಲ್ಲ, ಅಮ್ಮನ ಒಂದು ಸೆಂಟಿಮೆಂಟ್ ಮಾತ್ರ ಅಲ್ಲ, ಇದೇ ರೀತಿ ಕಷ್ಟಗಳು ಹೇಗೆಲ್ಲ ಅನುಭವಿಸಿದ್ದ ಬೆಂಗಳೂರಲ್ಲಿ ಅದೇ ರೀತಿ ಸೀನ್ಗಳು ಮಾತ್ರ ಅಲ್ಲ, ರೌಡಿಸಮ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟ್ರನ್ನು ಕೂಡ ಇದೇ ರೀತಿ ಮಾಡೋಣ ಅಂತ ಕೂಡ ಲಾಂಗಲ್ಲಿ ಆಗಲಿ, ಒಂದು ಮಚ್ಚು ಲಾಂಗೆಲ್ಲ ಹಿಡಿದು ಬಿಟ್ಟಿದ್ವಿ, ರೌಡಿಸಮ್ ಆಗಿಬಿಟ್ಟಿದ್ವಿ, ಈಗ ರೌಡಿಗಳಾಗ್ಬಿಟ್ಟಿದ್ವಿ ಅನ್ನೋ ರೀತಿ ತುಂಬ ದೊಡ್ಡ ರೀತಿ ಸೀನ್ಗಳನ್ನ ಮಾಡಿರ್ತಾರೆ ಆ ಟೈಮಲ್ಲಿ. ಪ್ರೇಮ್ ಅವರು ಕೂಡ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಜೋಗಿ ಸಿನಿಮಾ ಕೂಡ ಆಫರು ಬಂತು ಅಂತ ಹೇಳೋದಕ್ಕಿಂತ ಪಾರ್ವತಮ್ಮ ಅವರು ಕೂಡ ಹೇಳಿದ್ರಂತೆ. ಪಾರ್ವತಮ್ಮ ಅವರೇ ನಮ್ಮ ಶಿವಣ್ಣಂಗೆ ಸಿನಿಮಾ ಮಾಡಿಕೊಡ್ಲೇಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ಪ್ರೇಮ್ ಸರ್ ಹತ್ರ. ಯಾಕೆ ಅಂತಂದರೆ ಎಕ್ಸ್ಕ್ಯೂಸ್ ಮಿ ಸಿನಿಮಾ ನೋಡಿ ತುಂಬ ತೃಪ್ತಿಯಾಗಿತ್ತಂತೆ ಪಾರ್ವತಮ್ಮ ಅವ್ರಿಗೆ ಆ ಟೈಮಲ್ಲೇ. ಎಕ್ಸ್ಕ್ಯೂಸ್ ಮಿಸ್ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಮಾಡಿದ್ಯಾ ಪ್ರೇಮ್ ಅವರೇ, ನಮಗೂ ಶಿವಣ್ಣಗೂ ಇನ್ನೊಂದು ಸಿನಿಮಾ ಮಾಡಿಕೊಡು ಅಂತಂದಾಗ ಜೋಗಿ ಟೈಟಲನ್ನೇ ಕೊಟ್ಟಾಗ ತುಂಬ ನೋಡಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಜೋಗಿ ಅಂತ ಕೂಡ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಆ ಸಿನಿಮಾದಲ್ಲಿ ಇರ್ತಕ್ಕಂಥ ಸಾಂಗ್ಸ್ ಇದೆಯಲ್ಲ, ಫೀಲಿಂಗ್ ಸಾಂಗ್ಸ್ ಆಗಲಿ, ಅಲ್ಲಿರ್ತಕ್ಕಂಥ ಈಗಲೂ ಕೂಡ ಆ ಸಾಂಗ್ಸ್ ಲಿರಿಕ್ಸ್ ಆಗಲಿ, ಅದನ್ನ ಈಗಲೂ ಕೂಡ ಎಷ್ಟೋ ಜನ ಕೇಳಿ ಎಂಟರ್ಟೈನ್ಮೆಂಟ್ ಮನೋರಂಜನೆ ತೊಗೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲರೂ ಕೂಡ ಅದು ಅಭಿನಂದನೆಗಳು ಸಲ್ಲಿಸಲೇಬೇಕು ಎಲ್ಲರೂ ಕೂಡ. ಯಾಕೆಂದರೆ ಒಂದು ಸಿನಿಮಾನ ಮಾಡಿ ಮ್ಯೂಸಿಕ್ ಕೊಟ್ಟು ಅದಕ್ಕೆ ಕಂಪೋಸ್ ಮಾಡಿ ಅದು ಇದೇ ರೀತಿ ಬರಬೇಕು, ಒಂದು ಲಿರಿಕ್ಸ್ ಒಂದು ಹಾಡನ್ನು ಇದೇ ರೀತಿ ಬರೀಬೇಕು ಅಂತಂದಾಗ ಆ ಫೀಲಿಂಗ್ ಸಾಂಗು ಇಂಥ ಸೀನ್ ಮುಗಿದ ಮೇಲೆ ನೆಕ್ಸ್ಟ್ ಫೀಲಿಂಗ್ ಸಾಂಗೇ ಬರಬೇಕು ಅಂತದ್ದು ಇದೆಯಲ್ಲ, ಅದೆಲ್ಲ ಮಾಡ್ತಕ್ಕಂಥದ್ದು ಒಂದು ಸಿನಿಮಾ ಮಾಡೋದಕ್ಕೆ 3-5 ವರ್ಷ ಟೈಮ್ ಬೇಕಾಗೇ ಆಗುತ್ತೆ. ಎಲ್ಲ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೇ ರೀತಿ ಆಗುತ್ತೆ. ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ನಿರ್ದೇಶಕನ ಹಿಂದೆ ಇರ್ತಕ್ಕಂಥ ಶ್ರಮ, ಮತ್ತು ಆಯಾ ಲೊಕೇಶನ್ ಸ್ಥಳವನ್ನು ನೋಡಿ ಆ ಸ್ಥಳ ನೋಡಿ ಕಂಡುಹಿಡಿತಕ್ಕಂಥದ್ದು ಸಿನಿಮಾದಲ್ಲಿ ಬರ್ತಕ್ಕಂಥ ಸೀನ್ಗಳನ್ನ ಇದೇ ಸ್ಥಳದಲ್ಲಿ ಮಾಡಬೇಕು ಅಂತಕ್ಕಂಥ ಗುರುತಿಸಿ ಮಾಡ್ತಕ್ಕಂಥ ಸೀನ್ಗಳು ಎಲ್ಲವನ್ನು ನೋಡ್ತಾ ಹೋದರೆ ಇದೆಲ್ಲ ನಮಗೆ ಏನಂತ ಅನಿಸುತ್ತೆ ಅಂತಂದರೆ, ನಾವು ನಿಜವಾಗ್ಲೂ ತುಂಬ ಹಿಂದೆ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ಅಂತ ಕೂಡ ಹೇಳ್ಬೋದು. ಮತ್ತು ಸಿನಿಮಾವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು, ಅಷ್ಟೇ, ಬೇರೆನೇನಿಲ್ಲ. ಈಗ ನೋಡಿ, ಸದ್ಯಕ್ಕೀಗ KD ಅನ್ನೋ ಸಿನಿಮಾ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಇದರಲ್ಲೂ ಕೂಡ ಅಷ್ಟೇ, ಇದಾಗಲೇ ಒಂದು 3 ಇಯರ್ಸಿಂದ ತುಂಬ ಎಡಿಟಿಂಗ್ ನಡೀತಾ ಇದೆ. ಆಲ್ಮೋಸ್ಟು ಸಾಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಈಗ OTTಲಿ ಎಲ್ಲ ಕಡೆ. ಆಲ್ಮೋಸ್ಟ್ ಸಾಂಗ್ಸು ತುಂಬ ದೊಡ್ಡ ಮಟ್ಟದಲ್ಲಿ ಭರ್ಜರಿ ಕೋಟಿ ವ್ಯೂಸನ್ನು ತೊಗೋತಾ ಇದೆ. ಇದೇ ರೀತಿ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಜೋಗಿ ಪ್ರೇಮ್ ಅವರು ಯಾವಾಗಲೂ ಕೂಡ ಅಷ್ಟೇ. ಅದರಲ್ಲೂ ಕೂಡ ಎಲ್ಲ ಸಿನಿಮಾದಲ್ಲೂ ತಾಯಿ ಸೆಂಟಿಮೆಂಟ್ ಅಂತೂ ಅವ್ರದ್ದು ಇದ್ದೇ ಇರುತ್ತೆ. ತಾಯಿ ಸೆಂಟಿಮೆಂಟ್ ಜೊತೆಗೆ ಪ್ರೀತಿ, ಒಂದು ತಾಯಿಯ ಪ್ರೀತಿ ಹೇಗಿರುತ್ತೆ ನೋಡಿ, ಒಬ್ಬ ನಮ್ಮ ಮದುವೆ ಆಗಿರ್ತಕ್ಕಂಥ ನಮ್ಮ ಹೆಂಡತಿ ಪ್ರೀತಿಗೂ ಕೂಡ ಮಗಳ ಪ್ರೀತಿಗೂ ತಾಯಿ ಪ್ರೀತಿಗೆ ವ್ಯತ್ಯಾಸ ನೋಡಿದ್ರೆ ತಾಯಿ ಪ್ರೀತಿನೇ ಮೇಲು ಅಂತಕ್ಕಂಥದ್ದನ್ನು ಸಿನಿಮಾ ಮಾಡಿ ಜೋಗಿ ಸಿನಿಮಾ ಮೂಲಕ ತೋರಿಸಿಕೊಂಡಂಥ ಒಂದು ವೃತ್ತಿ ಅಂತಂದರೆ ಅದು ನಮ್ಮ ಪ್ರೇಮ್ ಸರೇ. ಯಾಕೆಂತಂದರೆ ನಿರ್ದೇಶನ ಅಂತ ಬಂದಾಗ
ಡೈರೆಕ್ಟ್ರು ಕೂಡ ಯಾರು ಬೇಕಾದರೂ ಆಗ್ಬೋದು, ಹೇಗೆ ಬೇಕಾದರೂ ಆಗ್ಬೋದು. ಕೆಲವರೆಲ್ಲ ಇನ್ನೂ ಒಂದು ಸಣ್ಣ ಒಂದು ಚಿತ್ರ ಮಾಡಿ ಡೈರೆಕ್ಟ್ ಆಗ್ಬೋದು, ಮತ್ತು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಿ ಡೈರೆಕ್ಟರ್ ಆಗ್ಬೋದು, ಅದು ಬೇರೆ ಥರನೇ. ಆದರೆ ಡೈರೆಕ್ಟರ್ ಅಂದರೆ ಎಷ್ಟೋ ಜನ ಈಗಲೂ ಕೂಡ ಇನ್ನೂ ಕೆಲವರೆಲ್ಲ ನಾವು ಡೈರೆಕ್ಟ್ರೇ ಅಂತ ಹೇಳ್ಕೊಂಡು ಡೈರೆಕ್ಟರ್ ಆಗೇ ಇದ್ದಾರೆ ಅಷ್ಟೇ. ಆದರೆ ಸಿನಿಮಾವನ್ನು ಮಾಡದೇ ಕೂಡ ಡೈರೆಕ್ಟರ್ ಆಗಿರ್ತಾರೆ, ಇಲ್ಲ ಅಂತಲ್ಲ. ಅದು ಕೂಡ ಒಂದು ಲೆವೆಲಾಗ ಇದ್ದೇ ಇರುತ್ತೆ ಆ ಸಿನಿಮಾ ಅಂತಂದರೆ.